ಓಕೆ, ನೆಕ್ಸ್ಟ್ ನಾವು ಫ್ರ್ಯಾಕ್ಷನ್ಸ್ ಆಯಿತು. ಈಗ ಡೆಸಿಮಲ್ಸ್ಗೆ ಹೋಗೋಣ. ಫ್ರ್ಯಾಕ್ಷನ್ಸ್ ಥರನೇ ಡೆಸಿಮಲಲ್ಲೂ ನಾವು ಅದೇ ಸೀಕ್ವೆನ್ಸಲ್ಲಿ ಮಾಡ್ಕೊಂಡು ಹೋಗೋಣ. ಗ್ರೇಟರ್ ಲೆಸ್ಸರ್, ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಸೆಂಡಿಂಗ್, ಡಿಸೆಂಡಿಂಗ್. ಸೊ ಈಗ ಇದ್ರದ್ದು ಕಾಪಿ ಮಾಡೋಣ, ಯಾಕೆಂದರೆ ಇದೇ ಡೆಸಿಮಲ್ಸಲ್ಲಿ ಬೇಕಾಗಿರೋದು ನಮಗೆ. ಸೊ ಮೂವರ್ ಕಾಪಿ, ಮೂವ್ ಟು ಎಂಡ್, ಕ್ರಿಯೇಟ್ ಎ ಕಾಪಿ. ಓಕೆ, ಸೊ ಈಗ ಇಲ್ಲಿಗೆ ಬಂದ್ಬಿಡ್ತು. ಈಗ ಇಲ್ಲಿ ಎಫ್ ಫ್ರ್ಯಾಕ್ಷನ್ಸ್ಗೆ ಎಫ್ ಅಂತ ಕೊಟ್ಟಿದ್ವಲ್ಲ, ಅದರ ಜಾಗದಲ್ಲಿ ಡಿ ಡೆಸಿಮಲ್ಸ್ಗೆ. ಆಮೇಲೆ ಈ ಪುನಃ ತೆಗೆದುಹಾಕಬೇಡ. ಈಗ ಇದು ನಮಗೆ ಇದರಲ್ಲಿ ಬೇಕು, ಏನೋ ಡೆಸಿಮಲ್ಸಲ್ಲಿ ಬೇಕು. ಸೊ ಮೊದಲು ಇದನ್ನ ಅನ್ಹೈಡ್ ಮಾಡೋಣ, ಆಮೇಲೆ ನೋಡೋಣ ಇದು ಹೆಂಗಿದೆ ಅಂತ. ಇದು ಈ ಥರ ಬಂದಿದೆ. ಸೊ 3,5. ಇಲ್ಲಿ ಏನಿದೆ, ಇಲ್ಲಿ ರ್ಯಾಂಡ್ ಬಿಟ್ವೀನ್ ಅಂತ ಫಂಕ್ಷನ್ ಯೂಸ್ ಮಾಡ್ತೀವಿ. ಈಗ ಅದ್ರ ಜಾಗದಲ್ಲಿ ನಮಗೆ ಆ್ಯಕ್ಚುಲಿ ಎರಡೆರಡು ಬೇಕಿಲ್ಲ. ಈಗ ನ್ಯೂಮರೇಟರ್ ಡಿನೋಮಿನೇಟರ್ ಅಂತ ಬೇಕಾಗಲ್ಲ. ಸೊ ನಮಗೆ ಒಂದೇ ನಂಬರ್ ಬೇಕಾಗಿದೆ. ಒಂದು ಎರಡನೇದು, ಈ ರ್ಯಾಂಡ್ ಬಿಟ್ವೀನ್ ಇದೆಯಲ್ಲ, ಇದು ನಮಗೆ ನಂಬರ್ಸೇ ಕೊಡುತ್ತೆ, ಪೂರ್ತಿ ನಂಬರ್ಸೇ ಕೊಡುತ್ತೆ. ಇದು ನಮಗೆ ಫ್ರ್ಯಾಕ್ಷನ್ಸೋ ಇಲ್ಲ ಡೆಸಿಮಲ್ಸೋ ಕೊಡಲ್ಲ. ಅದಕ್ಕೆ ಬೇರೆ ಒಂದು ಫಂಕ್ಷನ್ ಇದೆ. ಸೊ ಪ್ಲಸ್ ರ್ಯಾಂಡ್ ಈ ಥರ ಕೊಟ್ಟು ಎಂಟರ್ ಹೊಡೆದ್ರೆ, ಸೊ ಇದು ಬರೀ ರ್ಯಾಂಡು. ಇದೇನು ಮಾಡುತ್ತೆ, ಇದು ಡೆಸಿಮಲ್ ನಂಬರ್ಸ್ ಕೊಡುತ್ತೆ ರ್ಯಾಂಡಮ್ ಆಗಿ. ಎಲ್ಲಿಂದ, ಇಲ್ಲಿ 0 ಇಂದ 1 ಮಧ್ಯದಲ್ಲಿ ನಂಬರ್ಸ್ ಕೊಡುತ್ತೆ. ಸೊ ಈಗ ಇದನ್ನು ನಾವು ಕಾಪಿ ಮಾಡಿ ಪೇಸ್ಟ್ ಪೇಸ್ಟ್ ಪೇಸ್ಟ್. ಈಗ 0.1 0.1 0.6 0.1 ಬಂತು. ಸೊ ಇದರಲ್ಲಿ ನಾವು ರ್ಯಾಂಡ್ ನಂಬರ್ ಯೂಸ್ ಮಾಡಲಿಲ್ವಲ್ಲ, ಸೊ ಸ್ಟಾರ್ಟಿಂಗ್ ಎಂಡಿಂಗ್ ಇರಲ್ಲ ಇದರಲ್ಲಿ. ಸೊ ಇದು ಬೇಕಾಗಲ್ಲ. ಸೊ ಇದನ್ನು ನೋ ಬಾರ್ಡರ್ ಮಾಡೋಣ. ಈಗ ಇದರಲ್ಲಿ ಸ್ವಲ್ಪ ಡೆಸಿಮಲ್ ಪ್ಲೇಸಸ್ ಬೇಕು ನಮಗೆ, ಸ್ವಲ್ಪ ಜಾಸ್ತಿ ಮಾಡಬೇಡ. ಸೊ ಜಾಸ್ತಿ ಮಾಡಿದ್ದಷ್ಟು ಏನಾಗುತ್ತೆ, ಅದು ಈ ಥರ ಕೊಡುತ್ತೆ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಬಿಟ್ರೆ, ಈಗ ನೋಡಿ ಇದು 5 ಡೆಸಿಮಲ್ ಪ್ಲೇಸಸ್ ತನಕ ಕೊಡ್ತಾ ಇದೆ. ಸೊ ಅದೇ ಥರ ಈಗ ಇಲ್ಲಿ ಏನು ಮಾಡೋದು, ಸುಮ್ಮನೆ ಅಲ್ಲಿ ಏನಿದೆಯೋ ಅದನ್ನೇ ಅಡ್ರೆಸ್ ಕೊಟ್ಬಿಡೋದು ಅಲ್ಲಿದು. ಸೊ ಇಲ್ಲಿ ಏನು ಮಾಡ್ತಾ ಇದೆ, ಅದನ್ನೇ ಫ್ರ್ಯಾಕ್ಷನಲ್ಲಿ ತೋರಿಸ್ತಾ ಇದೆ. ಸೊ ಅದರದ್ದು ಫಾರ್ಮ್ಯಾಟ್ಗೆ ಹೋಗ್ಬಿಟ್ಟು, ನಂಬರ್ ಹೋಗ್ಬಿಟ್ಟು, ಇಲ್ಲಿ ಏನು ಮಾಡೋದು, ಈಗ 2 ಡೆಸಿಮಲ್ ಪ್ಲೇಸಸ್ ಕೊಡೋಣ. ಇಲ್ಲ ಇಲ್ಲಿ 3, 2, 5 ಡೆಸಿಮಲ್ ಪ್ಲೇಸಸ್ ಕೊಡೋಣ. ಈಗ ಇದನ್ನೇ ಕಾಪಿ ಮಾಡಿ ಇಲ್ಲಿ ಪೇಸ್ಟು, ಪುನಃ ಇಲ್ಲಿ ಪೇಸ್ಟು, ಇಲ್ಲಿ ಪೇಸ್ಟು. ಆಯಿತಾ? ಈಗ ಇದರಲ್ಲೂ ನಾವು ಎಷ್ಟೋ ಅನುಕೂಲಗಳು ಮಾಡ್ಕೋಬೋದು. ಈಗ ನಮಗೆ ಬರೀ 2 ಡೆಸಿಮಲ್ ಪ್ಲೇಸಸ್ ತನಕ ಬೇಕು ಅಂದ್ಕೊಳ್ಳಿ ಪ್ರಾಕ್ಟೀಸ್ಗೆ, ಮಕ್ಕಳಿಗೆ ಕೊಡೋಕ್ಕೆ. ಸೊ ಇಲ್ಲಿ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಅಂತ ಟೈಪ್ ಮಾಡಿಬಿಟ್ಟು, ಇದು ನಮಗೆ ರೈಟ್ ಅಲೈನ್ ಮಾಡೋಣ. ಸೊ ಈ ಥರ ಬರುತ್ತೆ. ಇಲ್ಲಿ ಆಲ್ ಬಾರ್ಡರ್ ಕೊಟ್ಬಿಟ್ಟು, ಇಲ್ಲಿ ನಾವು 1 ಕೊಡೋಣ. ಈಗ ಇದು ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಅಂತ ಬರಬೇಕು. ಸೊ ಪ್ಲೇಸಸ್. ಓಕೆ, ಈಗ ಇದರಲ್ಲಿ ಇಂಟು 10 ಮಾಡಿದ್ರೆ ಏನಾಗುತ್ತೆ, 7.04 ಬರುತ್ತೆ. ಹೌದು ಅಲ್ವೋ? ಈಗ ಇದು ಪ್ರತಿ ಸರಿ ನಾನು ಚೇಂಜಸ್ ಮಾಡಿದಾಗಲೆಲ್ಲ ರೀಕ್ಯಾಲ್ಕುಲೇಟ್ ಮಾಡುತ್ತಲ್ಲ, ಸೊ ನಮಗೆ ಸ್ವಲ್ಪ ಫಾಲೋ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡೋದು, ಫೈಲ್, ಆಪ್ಷನ್ಸ್, ಫಾರ್ಮುಲಾಸ್, ವರ್ಕ್ಬುಕ್ ಕ್ಯಾಲ್ಕುಲೇಷನ್ ಮ್ಯಾನ್ಯುವಲ್ ಮಾಡಬೇಡ. ಅಂದರೆ ಮ್ಯಾನ್ಯುವಲ್ ಆಗಿ ನಾವು F9 ಒತ್ತಿದ್ರೇ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲರ ಹೋದರೆ ಅದಕ್ಕದಾಗೆ ಪ್ರತಿ ಸರಿ
ಕ್ಯಾಲ್ಕುಲೇಟ್ ಮಾಡಲ್ಲ. ಈಗ 100 ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 77.263. ಸರಿನಾ? ಈಗ ಇಂಟು 1000 ಮಾಡಿದ್ರೆ ಏನಾಗುತ್ತೆ? ರ್ಯಾಂಡ್ ನಂಬರ್. ಓಕೆ, ರ್ಯಾಂಡೇ ಅದು ಫಂಕ್ಷನ್ನೇ ನಂಬರ್ ಚೇಂಜ್ ಮಾಡ್ತಾ ಇರುತ್ತೆ. ಸೊ ನಾನು ಒಂದು ಕೆಲಸ ಮಾಡ್ತೀನಿ, 7 ಪಾಯಿಂಟ್ ಸಮಥಿಂಗ್ ಕೊಡ್ತೀನಿ. ಈಗ ಇಲ್ಲಿ ದಿಸ್ ಇಂಟು 10 ಮಾಡಿದ್ರೆ ಏನಾಗುತ್ತೆ? 76.859 ಆಗುತ್ತೆ. ದಿಸ್ ಇಂಟು 100 ಏನಾಗುತ್ತೆ? 768.59 ಆಗುತ್ತೆ. ಇಲ್ಲಿ 0.76859 ಅಂತ ಇದ್ದಾಗ ದಿಸ್ ಇಂಟು 10 ಅಂತ ಮಾಡಿದ್ರೆ ಏನಾಗುತ್ತೆ? 7.6859. ಸೊ ನಾವು ಇಲ್ಲಿ ಇಂಟು 10 ಮಾಡಿದ್ವು, ಇಲ್ಲಿ 100 ಮಾಡಿದ್ವು, ಇಲ್ಲಿ 1000 ಮಾಡಿದ್ವು. ಸೊ ಅದರಿಂದ ನಮ್ಮ ನಂಬರ್ಸು ರೇಂಜು ನಾವು ಚೇಂಜ್ ಮಾಡ್ಬೋದು. ಸೊ ಇಲ್ಲಿ 10, ಈಗ 10, 100, 1000 ಏನು? ಇದು 10 ಟು ದಿ ಪವರ್ ಆಫ್ ಮೇಲೆ ಹೊರಟೋಗುತ್ತೆ. ನಮಗೆ ರ್ಯಾಂಡ್ ನಂಬರ್ ಏನು ಕೊಡುತ್ತೋ 0 ಇಂದ 1 ಮಧ್ಯದಲ್ಲಿ ಅದೇ ಬೇಕು ಅಂದರೆ 10 ಟು ದಿ ಪವರ್ ಆಫ್ 0 ಮಾಡಿಬಿಡ್ಬೋದು. ಸೊ 10 ಟು ದಿ ಪವರ್ ಆಫ್ 0 ಅಂದರೆ 1 ಆಗೋಗುತ್ತೆ. ಸೊ ಈಗ ಏನು ಮಾಡೋಣ? ನಾವು ನಂಬರ್ ಕೊಡೋದು ಬೇಡ, ಟು ದಿ ಪವರ್ ಆಫ್ ಅಂತ ಕೊಡಬೇಕು ಅಂದರೆ ಈ ಸಿಂಬಲ್ ಕೊಡಬೇಕು ನಾವು. ಇದು ಪವರ್, ಇದು ಪರ್ಸೆಂಟೇಜ್ ಮತ್ತು ಆಂಪರ್ಸೆಂಡ್, ಮಧ್ಯದಲ್ಲಿ ಕೀಬೋರ್ಡ್ ಇದೆ, ಕೀಬೋರ್ಡ್ ಕೀ ಇದೆ. ಇಲ್ಲ ಶಿಫ್ಟ್ ಒತ್ಬಿಟ್ಟು 6ನೇ ನಂಬರು ಟೈಪ್ ಮಾಡಿದ್ರೆ ಈ ಸಿಂಬಲ್ ಬರುತ್ತೆ. ಸೊ 10 ಟು ದಿ ಪವರ್ ಆಫ್ ಏನು? ನಾವು ನಂಬರ್ ಕೊಡೋದು ಬೇಡ, ಇದು ಕೊಡೋಣ. ಆಮೇಲೆ ಕಾಪಿ ಪೇಸ್ಟ್ ಮಾಡಿದಾಗ ಚೇಂಜ್ ಆಗಬಾರ್ದು. ಸೊ $$ ಹಾಕೋಣ. ಆಯಿತಾ? ಈಗ ನೋಡಿ, ನಾನು 2 ಅಂದಿದ ತಕ್ಷಣ ಏನಾಗುತ್ತೆ? ಕ್ಯಾಲ್ಕುಲೇಟ್ ಆಗಲ್ಲ. ಸೊ ಈಗ ನಾನು ಪುನಃ ಆಪ್ಷನ್ಸ್ಗೆ ಹೋಗಿ ಫಾರ್ಮುಲಾಸ್ಗೆ ಹೋಗಿ ಆಟೋಮ್ಯಾಟಿಕ್ ಮಾಡಿಬಿಡ್ತೀನಿ. ಈಗ ನೋಡಿ, ಈಗ 3 ಮಾಡ್ತೀನಿ, ನಾನು 4 ಮಾಡ್ತೀನಿ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಬೇಡ. 4 ಡಿಜಿಟ್ ಬಂತಾ? ಒಂದು ನಿಮಿಷ. 4, 5. ಇದು ಆ್ಯಕ್ಚುಲಿ ಡೆಸಿಮಲ್ ಪ್ಲೇಸಸ್ ಅಲ್ಲ, ಏನು ಇದು? ಇಂಟಿಜರ್ ಪಾರ್ಟು. ಸೊ ಇದು ಡೆಸಿಮಲ್ಗಿಂತ ಲೆಫ್ಟಲ್ಲಿರೋದು ಇಂಟಿಜರ್ ಪಾರ್ಟು, ಡೆಸಿಮಲ್ ಆದಮೇಲಿರೋದು ಡೆಸಿಮಲ್ ಪಾರ್ಟು. ಸೊ ಈ ಚುಕ್ಕಿ ಇದೆಯಲ್ಲ, ಇರೋದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದು ಇಂಟಿಜರ್ ಪಾರ್ಟು. ಸೊ ಇಲ್ಲಿ ಏನು ಟೈಪ್ ಮಾಡ್ತೀವೋ ಅಷ್ಟು ಇಂಟಿಜರ್ ಪಾರ್ಟ್ ಬರುತ್ತೆ, ಅಷ್ಟು ಡಿಜಿಟ್ಸ್ ಬರುತ್ತೆ. ಸೊ ನಾವು ಇದು ಚೇಂಜ್ ಮಾಡಬೇಕು. ಸೊ ಡೆಸಿಮಲ್ ಪ್ಲೇಸಸ್ ಅಲ್ಲ, ಇಂಟಿಜರ್ ಪ್ಲೇಸಸ್, ನಂಬರ್ ಆಫ್ ಇಂಟಿಜರ್ ಪ್ಲೇಸಸ್. ಈಗ ಅದೇ ಥರ ನಮಗೆ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್ ಬೇಕು. ಇದನ್ನು ಅಲೈನ್ಮೆಂಟ್ ಚೇಂಜ್ ಮಾಡಿಬಿಟ್ಟು ಆಲ್ ಬಾರ್ಡರ್ ಕೊಟ್ಬಿಟ್ಟು ಇಲ್ಲಿ ಡೆಸಿಮಲ್ ಪ್ಲೇಸಸ್ 2 ಇರಲಿ. ಈಗ ಹೆಂಗೆ ಮಾಡೋದು? ಇಲ್ಲಿ ಇಷ್ಟೆಲ್ಲ ಮಾಡೋದಲ್ಲ, ಇದು ಫುಲ್ನ ಒಂದು ಫಂಕ್ಷನ್ ಹಾಕ್ಬೇಡ. ಸೊ ಹೆಂಗೆ? ರೌಂಡ್, ಇದು ಫುಲ್ ರೌಂಡ್ ಹೊರಟೋಗುತ್ತೆ. ಸೊ ಏನೇ ನಂಬರ್ ಇದು ಕೊಡುತ್ತೋ ಅದು ರೌಂಡ್ ಫಂಕ್ಷನ್ಗೆ ಹೋಗಿ ರೌಂಡ್ ಏನು ಮಾಡುತ್ತೆ? ನಮ್ಗೆ ಎಷ್ಟು ಡೆಸಿಮಲ್ ಪ್ಲೇಸಸ್ ಬೇಕೋ ಅಷ್ಟಕ್ಕೆ ರೌಂಡ್ ಮಾಡುತ್ತೆ. ಆ ಎಷ್ಟಕ್ಕೆ ಬೇಕು ಅಂದರೆ ನಾವು ನಂಬರ್ ಕೊಡೋ ಜಾಗದಲ್ಲಿ ಈ ಸೆಲ್ ಕೊಟ್ಬೇಡ. ಆಮೇಲೆ $, ಕಾಪಿ ಮಾಡಿದಾಗ ಚೇಂಜ್ ಆಗಬಾರ್ದು. ಈಗ ನೋಡಿ, 2 ಪ್ಲೇಸಸ್ ಡೆಸಿಮಲ್ಸ್ ಬೇಕು ಅಂದರೆ ಏನು ಮಾಡ್ತು? ರೌಂಡ್ ಮಾಡಿಬಿಟ್ಟು ಮಿಕ್ಕಿದ ಜಾಗದಲ್ಲಿ 000 ಕೊಟ್ಬಿಡ್ತು. ಸೊ ಈಗ ನೋಡಿ, ಅದೇ ನಾನು 3 ಡೆಸಿಮಲ್ ಪ್ಲೇಸಸ್ ಅಂದಿದ ತಕ್ಷಣ ಈಗ ಏನಾಗುತ್ತೆ? 897, 702, 998, 424. ಅದೇ ಥರ 6 ಡೆಸಿಮಲ್ ಪ್ಲೇಸಸ್, 6 ಡೆಸಿಮಲ್ ಪ್ಲೇಸಸ್ ಬೇಕು ಅಂದರೆ ನಾವು ಎಕ್ಸೆಲ್ಗೆ ಹೇಳಬೇಕು. 6 ಡೆಸಿಮಲ್ ಪ್ಲೇಸಸ್ ತನಕ
ಹೋಗಬಹುದು ನಂಬರು, 7 ಡೆಸಿಮಲ್ ಪ್ಲೇಸಸ್ ತನಕ ನಂಬರ್ ಹೋಗ್ಬೋದು. ಸೊ 7 ಡೆಸಿಮಲ್ ಪ್ಲೇಸಸ್ ಆಯಿತಾ. ಈಗ 2 ಡೆಸಿಮಲ್ ಪ್ಲೇಸಸ್ ಅಂದರೆ ಏನು, 18, ಮಿಕ್ಕಿದೆಲ್ಲ 000 ಮಾಡಕ್ಕೆ ಬರುತ್ತೆ. ಸೊ ಈಗ ಪೇಸ್ಟ್, ಕಾಪಿ ಪೇಸ್ಟ್ ಮಾಡೋದು. ಈ ಥರ ಹ್ಯಾಶ್ 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 ಅಂತ ಬರುತ್ತಲ್ಲ, ಆ ಥರ ಇದ್ರೂ ಪರವಾಗಿಲ್ಲ, ಒಳಗಡೆ ನಂಬರ್ ಇದ್ದೇ ಇರುತ್ತೆ. ಆದರೆ ನಿಮಗೆ ಕಾಣಲೇಬೇಕು ಅಂದರೆ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ಚಿಕ್ಕದು ಮಾಡೋಣ, ಫುಲ್ ಅಕ್ಷರಗಳನ್ನ ಚಿಕ್ಕದು, ಫಾಂಟ್ ಸೈಜ್ ಕಮ್ಮಿ ಮಾಡೋಣ ಆಯಿತಾ. ಈಗ ಈ ಕಾಲಮ್ದು ವಿಡ್ತ್ ಜಾಸ್ತಿ ಆಗೋಯ್ತು. ಸೊ ಹಾಂ ಆಯಿತಾ. ಈಗ ಇದೇ ಫಾರ್ಮುಲಾ ನಾವು ಕೆಳಕ್ಕೂ ಕಾಪಿ ಮಾಡಬೇಡ. ಈಗ ಇಲ್ಲಿಗೆ ಬಂತು, ಈಗ ಇಲ್ಲಿಗೆ ಬರಬೇಕು. ಸೊ ಒಂದೊಂದು ಲೈನ್ ಬಿಟ್ಬಿಟ್ಟು ಮಾಡಬೇಕು. ಆಯಿತಾ. ಈಗ ಬೇಕಿಲ್ಲದೆ ಇರೋದೆಲ್ಲ ಡಿಲೀಟ್, ತೆಗೆದು ಹಾಕ್ಬೇಡ. ಆಯಿತಾ. ಈಗ ಇದ್ರದ್ದೇನೋ ಪ್ರಾಬ್ಲಮ್ ಆಯಿತು. ಸೊ ಏನು ಪ್ರಾಬ್ಲಮ್ ಆಯಿತು, ಅದೇ ಜಾಗ ಸಾಕಾಗ್ತಾ ಇಲ್ಲ. ಸೊ ಈಗ 3 ಇಂಟಿಜರ್ ಪ್ಲೇಸಸ್, 2 ಡೆಸಿಮಲ್ ಪ್ಲೇಸಸ್. ಸೊ ಇಂಟಿಜರ್ ಪ್ಲೇಸಸ್ನ 2 ಮಾಡಬೇಡ, ಡೆಸಿಮಲ್ ಪ್ಲೇಸಸ್ನ 1 ಮಾಡಬೇಡ, ಸರಿನಾ. ಆಮೇಲೆ ಈ ಫಾರ್ಮುಲಾ ಇದೆಯಲ್ಲ, ಇದನ್ನು ಇಲ್ಲಿಗೂ ಕಾಪಿ ಮಾಡಬೇಡ. ಈಗ ಇದು ಫುಲ್ ಕಾಪಿ ಪೇಸ್ಟ್ ಮಾಡಬೇಡ. ನಾನು ಪೇಸ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಮೇಲಿಂದ ಕೆಳಕ್ಕೆ ಎಲ್ಲ ಇದಕ್ಕೂ. ಆಯಿತಾ. ಈಗ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ, ಇದೆಲ್ಲ ಪ್ರಾಬ್ಲಮ್ ಎಲ್ಲ ಸಮ್ಸ್ ಎಲ್ಲ ಕರೆಕ್ಟಾಗೇ ಬರ್ತಾ ಇದೆ, ಸರಿನಾ. ಆದರೆ ಈ 000 ಅಂತ ಬರಬಾರ್ದು. ಈಗ 0 ಕೊಟ್ಬಿಟ್ಟು 2 ಡೆಸಿಮಲ್ ಪ್ಲೇಸಸ್, ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ನೋಡ್ತಾ ಇರುವಾಗ ಈ ಝೀರೋಸು ಅನ್ನೆಸೆಸರಿ, ಅದು ಬರಬಾರ್ದು. ಸೊ ಅದಕ್ಕೊಂದು ಫಾರ್ಮ್ಯಾಟ್ ಇದೆ. ಸೊ ಫಾರ್ಮ್ಯಾಟ್ ಸೆಲ್ಸ್ ಮಾಡಿಬಿಟ್ಟು ಸ್ಟ್ಯಾಂಡರ್ಡ್ ಅಲ್ಲ, ನಾವು ಕಸ್ಟಮ್ ಆಗಿ ಮಾಡಬೇಕು. ಕಸ್ಟಮ್ ಆಗಿ ಮಾಡುವಾಗ ಇದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲ ಬೇಕಾದ್ರೆ ನಾವು ಅದನ್ನ ಟೈಪು ಮಾಡಿಬಿಡ್ಬೋದು. ಹೆಂಗೆ, ಹ್ಯಾಶ್ 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 5 ತನಕ ಸಾಕು, ಡಾಟ್ 0 ಹ್ಯಾಶ್ 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 3 3 6 7 ಆಯಿತಾ. ಓಕೆ ಅಂತ ಕೊಟ್ಬೇಡ. ಈಗ ನೋಡಿ, ಆ ಹ್ಯಾಶ್ ಇರೋ ಜಾಗದಲ್ಲಿ 0 ಇದ್ದರೆ 0 ತೋರಿಸಲ್ಲ, ಇನ್ಯಾವುದರ ನಂಬರ್ ಇದ್ದರೆ ತೋರಿಸುತ್ತೆ. ಸೊ 0.78 ಈ ಫಾರ್ಮ್ಯಾಟ್ ಇಲ್ಲಿಗೂ ಹಾಕಬೇಡ, ಇದೇ ಫಾರ್ಮ್ಯಾಟ್ ಇಲ್ಲಿಗೆ ಇಲ್ಲಿಗೆ. ಈಗ ಇದು ಫುಲ್ಲು ಫಾರ್ಮ್ಯಾಟ್ನ ಇಲ್ಲಿಗೆ, ಈಗ ಇದು ಫುಲ್ ಫಾರ್ಮ್ಯಾಟ್ನ ಇಲ್ಲಿಗೆ. ಈಗ ಈ ಥರ ನಾವು ಒಂದೊಂದನ್ನೇ ಮಾಡ್ಕೊಂಡು ಹೋಗೋದು ಟೈಮ್ ತಗೊಳುತ್ತೆ ಅಂತ ನಾವು ಒಂದೇ ಸರಿಗೆ ಮಾಡ್ಬೋದು. ಫಾರ್ಮ್ಯಾಟ್ ಪೇಂಟರ್ ಆಯಿತಾ. ಈಗ ಇದು ಅನ್ನೆಸೆಸರಿ ಆಗೋಯ್ತು. ಸೊ ಇಲ್ಲಿ ಈ ಲೈನ್ನೇ ಡಿಲೀಟ್ ಮಾಡ್ಬೋದು. ಈಗ ಇದೇನೋ ಕಣೆ ಒಂದು ಎಕ್ಸ್ಟ್ರಾ ಪೇಜ್ ಬಂದ್ಬಿಡ್ತು. ಸೊ ತೆಗೆದು ಹಾಕ್ಬೋದು. ಆಯಿತಾ. ಈಗ ಒಂದು ಸರಿ ಟ್ರೈ ಮಾಡಬೇಡ. 1 ಇಂಟಿಜರ್ ಪ್ಲೇಸ್ ನೋಡಿ, ಅದು ಇಲ್ಲಲೇ ಇರೋದು ಬರಬಹುದು. ಸೊ ಇಂಟಿಜರ್ ಪ್ಲೇಸಲ್ಲಿ 0ನೂ ಬರ್ಬೋದು, 0 ಬಂದರೆ ತೋರಿಸಲ್ಲ. ಆ ಥರ ಮಾಡಿದ್ದೀವಿ ನಾವು. ಇಲ್ಲ ಅದು ಬರಬೇಕು ಅಂದರೆ ಅಟ್ಲೀಸ್ಟ್ 1 0ನಾರ ಬರಲೇಬೇಕು, 0 ಇದ್ದರೆ. ಸೊ ಏನು ಮಾಡೋದು, ಇಲ್ಲಿ 0.0 ಮಾಡಿಬಿಡೋದು. ಸಾರಿ 9 ಅಲ್ಲ 0.
ಈಗ ನೋಡಿ, ಈಗ ಇದನ್ನು ಪುನಃ ನಾನು ರಿಪೀಟ್ ಮಾಡಬೇಕು. ಫಾರ್ಮ್ಯಾಟ್ ಫಾರ್ಮ್ಯಾಟ್ ಫಾರ್ಮ್ಯಾಟ್. ಈಗ ಫಾರ್ಮ್ಯಾಟ್ ಪೇಸ್ಟ್, ಫಾರ್ಮ್ಯಾಟ್ ಪೇಸ್ಟ್, ಫಾರ್ಮ್ಯಾಟ್ ಪೇಸ್ಟ್, ಫಾರ್ಮ್ಯಾಟ್ ಪೇಸ್ಟ್. ನಾವು ಈಗ ಇಷ್ಟನ್ನು ಪೇಸ್ಟ್. ಈಗ ಟ್ರೈ ಮಾಡ್ತಾ ಇರಬೇಕು. ಹಾಂ ನೋಡಿ, ಇಲ್ಲಿ 0.24 ಬಂತ. ಸೊ ನಾವು ಇಂಟಿಜರ್ ಪ್ಲೇಸಸ್ ಒಂದಿರಬೇಕು ಅಂತಂದ್ರೂ ಅದರಲ್ಲೂ 0 ಬರೋ ಚಾನ್ಸಸ್ ಇರುತ್ತೆ. ಮಾಮೂಲಿ ಅಂತೆ ಬರೋಲ್ಲ, ಅದು ಬರೋ ಚಾನ್ಸಸ್ ಕಡಿಮೆ. ಓಕೆ, ಸೊ ಈಗ ಅದೇ 2 ಡೆಸಿಮಲ್ ಪ್ಲೇಸಸ್ ಅಂದ್ಬಿಟ್ರೆ, ಬೈ ಮಿಸ್ಟೇಕ್ ಇಲ್ಲಿ ಟೈಪ್ ಮಾಡಿಬಿಟ್ಟಿದ್ದೆ ನಾನು. ಕಂಟ್ರೋಲ್ Z ಮಾಡಿ ಅಂಡು ಮಾಡಿದೆ. ಇಲ್ಲಿ 3 ಇದ್ದರೆ 3ಕ್ಕಿಂತ ಜಾಸ್ತಿ ಹೋಗಲ್ಲ. 2 ಡಿಜಿಟ್ಸು ಇರ್ಬೋದು, 1 ಡಿಜಿಟ್. ಅದೇ ಥರ 3 ಡೆಸಿಮಲ್ ಪ್ಲೇಸಸ್. ಸೊ 3 ಡೆಸಿಮಲ್ ಪ್ಲೇಸಸ್ಸು, 2 ಡೆಸಿಮಲ್ ಪ್ಲೇಸಸ್. ಸೊ ನೀಟಾಗಾಯ್ತಾ? ಈಗ ಇದರಲ್ಲಿ ಇದು ಚೇಂಜ್ ಮಾಡುವಂಗಿಲ್ಲ, ಯಾಕೆಂದರೆ ಸ್ಪೆಸಿಫೈ ಗ್ರೇಟರ್, ಲೆಸರ್ ಆರ್ ಈಕ್ವಲ್ ಟು. ಬೇಕಾದರೆ ಈ ಜಾಗ ಸುಮ್ಮನೆ ವೇಸ್ಟ್ ಮಾಡೋ ಜಾಗದಲ್ಲಿ ಸ್ವಲ್ಪ ಚಿಕ್ಕದು ಮಾಡ್ಬೋದು. ಈಗ ಇದು ಸುಮ್ಮನೆ ನಾನು ಟ್ರಯಲ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮಾಡಿದ್ದೆ, ಬೇಕಿಲ್ಲ. ಈ ಕಾಲಮ್ಸು ಇನ್ನು ಕಾಣದಲ್ಲೇ ಇದ್ದರೂ ನಡೆಯುತ್ತೆ. ಸೊ ಹೈಡ್ ಆಯಿತಾ? ಸೊ ನಮ್ಮದು ಗ್ರೇಟರ್ ಆರ್ ಲೆಸರ್ ವಿತ್ ಡೆಸಿಮಲ್ ಆಯಿತು ವರ್ಕ್ಶೀಟ್. ಸೊ ಈಗ ಸೇವ್, ಕ್ಲೋಸ್.